ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಚಾರಿ ಮುಖಾಮುಖಿ ಆಗೇ ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಈಗ ಚಾರು ಮನೆಗೆ ಹೋಗೇ ಬಿಡ್ತಾಳೆ ಅಂತ ಅನ್ನಿಸ್ತದೆ. ಹಾಗಾದರೆ ಚಾರಿ ದೇವಸ್ಥಾನಕ್ಕೆ ಬಂದು ಯಾವುದೇ ರೀತಿಲೂ ಕೂಡ ಒಂದು ಒಂದು ಬೆಳವಣಿಗೆ ಆಗಲೇ ಇಲ್ವಾ ಅಂತ ಅನ್ನಿಸ್ತದೆ. ನೋಡಿದ್ರೆ ಅದೇ ರೀತಿ ಅನ್ನಿಸ್ತದೆ. ಬಟ್ ಅನಿಸಿದ ಒಂದು ಚಾರು ಧ್ವನಿ ದೂರದಿಂದ ಕೇಳಿದ್ದು ಮತ್ತು ಹಿಂಬದಿಯಿಂದ ರಾಮಾಚಾರಿ ಥರ ನೋಡಿದ್ದು. ಇದು ಇಷ್ಟು ಹೊರತಾಗಿ ಮತ್ಯಾವ ಬೆಳವಣಿಗೆ ಆಯಿತು? ಖಂಡಿತ ಬಹುದೊಡ್ಡ ಬೆಳವಣಿಗೆನೇ ಆಗಿದೆ. ಹಾಗಿದ್ರೆ ಅದು ಏನಾಗಿದೆ? ಇಲ್ಲಿ ವೈಶ್ವಕ ಲೈಫಲ್ಲಿ ಟ್ವಿಸ್ಟ್ ಇದೆ. ಆ ಒಂದು ಟ್ವಿಸ್ಟ್ ಏನಾಗಿದೆ? ಶಾಸ್ತ್ರಗಳು ಮಾಡಿರುವ ಪಾಪನಾದರೂ ಏನು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೇವಸ್ಥಾನದಲ್ಲಿ ಚಾರು ಸಮಾಗಮವಾಗತ್ತೆ ಅಂತ ನಾವೆಲ್ಲ ಕೂಡ ಅಂದ್ಕೊಂಡ್ವಿ. ಅದೇ ರೀತಿ ಚಾರು ಇಬ್ಬರು ಕೂಡ ದೇವಸ್ಥಾನಕ್ಕೇನೋ ಬಂದರು. ಆದರೆ ಇಲ್ಲಿ ಚಾರಿ ಯಾರನ್ನ ನೋಡೋದಕ್ಕೂ ಕೂಡ ಅವಕಾಶ ಸಿಗ್ತಿಲ್ಲ. ಯಾವ ಜನಗಳು ಕೂಡ ಅಲ್ಲಿಗೆ ಬರ್ತಿಲ್ಲ. ಇಷ್ಟು ದಿನ ಅಂದ್ಕೊಂಡಿದ್ದು ನಾನು ದೇವಸ್ಥಾನಕ್ಕೆ ಹೋದರೆ ಯಾರಾದರೂ ಒಬ್ಬರು ನನ್ನ ಕಂಡುಹಿಡಿತಾರೆ, ಗೊತ್ತಾಗತ್ತೆ, ಆರಾಮಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ, ನಾನು ಅವ್ರಿಗೆ ನನ್ನ ವಿಷಯ ಹೇಳಿದ್ರೆ ಅವ್ರು ನನ್ನ ಮನೆಗೆ ವಿಷಯ ತಲುಪಿಸ್ತಾರೆ ಅಂತ. ಆದರೆ ಅವ್ನು ಅಂದ್ಕೊಂಡಿದ್ದು ಎಲ್ಲ ಲೆಕ್ಕಾಚಾರ ಸುಳ್ಳಾಗ್ತದೆ. ಯಾವ ಜನಗಳು ಕೂಡ ಆ ಕಡೆ ಸುಳಿತಾ ಇಲ್ಲ. ಏನಿದು, ಯಾರು ಕೂಡ ಈ ಕಡೆ ಬರ್ತಿಲ್ವಲ್ಲ? ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಿದೆ ಅಂತಾನ, ಅಥವಾ ಇಲ್ಲಿ ಕೈದಿಗಳೆಲ್ಲ ಇದ್ದಾರೆ ಅನ್ನೋ ಕಾರಣಕ್ಕೆ ಬಾರದೆ ಇರಬಹುದು ಅಂತ ಅನ್ಕೋತಿದ್ದಾನೆ. ಇನ್ನೂ ಕೂಡ ವಿಧಿ ನನ್ನ ಜೀವನದಲ್ಲಿ ಆಟ ಆಡೋದನ್ನು ನಿಲ್ಲಿಸಿಲ್ಲ, ಇನ್ನೂ ಕೂಡ ಇದನ್ನು ಅನುಭವಿಸ್ಬೇಕು ಅಂತ ಬರ್ತಿದ್ದಾನೆ ಅನಿಸುತ್ತೆ ಅಂತ. ಆದರೆ ಇಲ್ಲಿ ತನ್ನ ಮನೆಯವರೇ ಬರ್ಬೋದು, ತನ್ನ ಹೆಂಡ್ತಿನೇ ಬರ್ಬೋದು ಅಂತ ಖಂಡಿತ ರಾಮಾಚಾರಿ ಊಹಿಸ್ಲಿಕ್ಕಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಚಾರು ಕೆ ಜೊತೆ ಎಂಟ್ರಿ ಕೊಡ್ತಾಳೆ. ಚಾರು ಏನು ಕೆ ಜೊತೆ ಎಂಟ್ರಿ ಕೊಟ್ಲು. ಆದರೆ ಇಲ್ಲಿ ರಾಮಾಚಾರಿ ಕೇಕೆನ ನೋಡಿಬಿಟ್ರೆ ಏನಾಗಬಹುದು? ಆದರೆ ರಾಮಾಚಾರಿ ಕೇಕೆನೂ ನೋಡಲಿಲ್ಲ, ಆದರೆ ರಾಮಾಚಾರಿನ ನೋಡಿಬಿಟ್ರು. ಅದಾದ ನಂತರ ಏನಾಯಿತು ಅನ್ನೋದನ್ನೇ ಸೂಚಕವಾಗಿದೆ. ನಂತರ ಈ ಕಡೆ ಚಾರುಗೆ ಒಂದು ರೀತಿಯ ಸೆಳೆತ, ರಾಮಾಚಾರಿಗೂ ಒಂದು ರೀತಿಯ ಸೆಳೆತ. ಆದರೆ ಯಾಕೆ ಅನ್ನೋದು ಇಬ್ರಿಗೂ ಕೂಡ ಗೊತ್ತಿಲ್ಲ. ಆದರೆ ಚಾರು ಮನಸ್ಸಲ್ಲಿ ತನ್ನ ಗಂಡ ಮೊದಲಿನಂತಾಗಬೇಕು, ನನ್ನ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ, ಇಲ್ಲ ಅಂದರೆ ದೇವ್ರೆ ನನ್ನ ಗಂಡನ ಮೊದಲಿನ ಥರ ಮಾಡು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಳೆ. ಆದರೆ ಪಾಪ ಅವಳಿಗೆ ಗೊತ್ತಿಲ್ಲ ನನ್ನ ಜೊತೆ ಇರೋದು ರಾಮಾಚಾರಿ ನನ್ನ ಗಂಡ ಅಲ್ಲ ಅಂತ. ಆ ಕಡೆ ರಾಮಾಚಾರಿ ಯಾರಾದರೂ ಬರ್ಬೋದಾ ಅಂತ ತುಂಬ ವೆಯ್ಟ್ ಮಾಡ್ತಿದ್ದಾನೆ. ನಂತರ ಜೈಲರ್ ಹತ್ರ ಕೇಳಿಕೊಂಡು ದೇವರಿಗೆ ಕೈ ಮುಗ್ದು ಬರ್ತೀನಿ ಅಂತ ಹೋಗ್ತೀನಿ ಅಂದಾಗ ಜೈಲರ್ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳ್ತಾರೆ. ನಂತರ ಚಾರಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸಿದ ನಂತರ ಕೇಕಿಗೆ ಒಂದು ಪಾಪ ಪ್ರಜ್ಞೆ ಕಾಡುತ್ತೆ. ಅದು ನಾನು ಶಾಸ್ತ್ರಗಳ ಮಗನಾಗಿ ಹುಟ್ಟಿರುವುದರಿಂದ ಇದು ನಿನ್ನ ಪುಣ್ಯ ಅಂತ ಹೇಳಿದ ಪುರೋಹಿತರ ಮಾತು ಅವನ ಮನಸ್ಸನ್ನು ಕಲ್ಕತ್ತ. ನಾನು ಶಾಸ್ತ್ರಗಳ ಕೊಲ್ಲೋಕೆ ಹೋಗಿದ್ದೆ, ಆದರೆ ವ್ಯಕ್ತಿ ಬಗ್ಗೆ ಎಷ್ಟೆಲ್ಲ ದೊಡ್ಡ ಒಪಿನಿಯನ್ ಇದೆ, ಎಂಥ ವ್ಯಕ್ತಿನ ನಾನು ಕೊಲ್ಲೋಕೆ ಹೋಗ್ಬಿಟ್ಟಿದ್ನಲ್ಲ ಅಂತ ಆ ವ್ಯಕ್ತಿಗೆ ಅನ್ನಿಸ್ತಿರುವುದಂತೂ ನಿಜ. ಆದರೆ ಅವನ ಅಪ್ಪ ಅನ್ನೋದು ಅವನಿಗೆ ಎಲ್ಲೂ ಕೂಡ ಸುಳಿದಿಲ್ಲ, ಗೊತ್ತಿಲ್ಲ. ರಾಮಾಚಾರಿನೇ ಪೂಜೆ ಮಾಡಿದರೆ ಚೆನ್ನಾಗಿತ್ತು ಅಂದರೆ ರಾಮಾಚಾರಿ ಅಯ್ಯೋ ಯಾರು ಮಾಡಿದ್ರೇನು ಅಂತಾನೆ ಕೇಕೆ. ಆದರೆ ಈ ಒಂದು ಗುಣ ರಾಮಾಚಾರಿ ಇಲ್ವೇ ಇಲ್ಲ. ಎಷ್ಟೇ ನೋವಾಗಿ ಏನೇ ಆದರೂ ಕೂಡ ಒಂದು ದೇವರಿಗೆ ಮಂಗಳಾರತಿ ಇದ್ದು ಪೂಜೆ ಮಾಡಿದ್ರೆ ಎಲ್ಲವೂ ಕೂಡ ಸಲೀಸಾಗ್ಬಿಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಂಬಿದಂಥ ರಾಮಾಚಾರ್ಯ ಈ ಮಾತು ಚಾರುಗೆ ಅನುಮಾನ ತರಿಸುತ್ತೆ. ಯಾಕೆ ಹೀಗೆ ಅಂತ ಜಸ್ಟ್ ಅನುಮಾನಗಳು ಬಟ್ ಯಾವುದಕ್ಕೆ ಏನೂ ಯಾವುದೇ ರೀತಿ ಕ್ಲಾರಿಟಿ ಕೂಡ ಇಲ್ಲ. ನಂತರ ಈ ಕಡೆ ದೇವಸ್ಥಾನದಲ್ಲಿ ಬಂದವರೆಲ್ಲ ಕೈದಿಗಳನ್ನ ಬೈತಿದ್ದಾರೆ ಹೊರತು ಯಾರೊಬ್ಬರು ಕೂಡ ರಾಮಾಚಾರಿನ ಐಡೆಂಟಿಫೈ ಮಾಡಲೇ ಇಲ್ಲ. ನಂತರ ಈ ಕಡೆ ಪುರೋಹಿತರು ಪ್ರಸಾದ ತಂದಿರುವುದನ್ನು ಇಲ್ಲಿ ಕೈದಿಗಳು ಬಂದಿದ್ದಾರೆ ಅವ್ರಿಗೆ ಹಂಚಿ ಅಂದಾಗ ಈ ಕಡೆ ಭಯ ಶುರುವಾಗುತ್ತೆ, ರಾಮಾಚಾರಿ ಬಂದ್ಬಿಟ್ಟಿರ್ಬೋದು ಅಂತ. ಹಾಗಾಗಿ ಪುರೋಹಿತರೆ ಆ ಒಂದು ಪ್ರಸಾದನ ಹಂಚು ರೀತಿ ಆಗುತ್ತೆ. ಇಲ್ಲಿ ರಾಮಾಚಾರಿ ಕೂಡ ಹೋಗೋದಿಲ್ಲ ಪ್ರಸಾದ ತರಲಿಕ್ಕೆ, ಅವ್ರ ಫ್ರೆಂಡ್ ಹೋಗ್ತಾರೆ, ಅವ್ನಿಗೂ ಕೂಡ ಪ್ರಸಾದ ತೊಗೊಂಡು ಬರ್ತಾರೆ. ಯಾವಾಗ ಪ್ರಸಾದನ ರಾಮಾಚಾರಿ ತಿಂದು ಅವನಿಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ಪ್ರಸಾದ ನನ್ನ ಮನೆಯಿಂದ ಬಂದಿರುವುದು, ನನ್ನಮ್ಮ ಮಾಡಿರೋದು, ಹಾಗಿದ್ರೆ ನನ್ನ ಮನೆಯವ್ರಿಗೆ ಯಾರು ಬಂದಿದ್ದಾರೆ ಅಂತ ತಕ್ಷಣ ಹುಡುಗಿ ಎಲ್ಲ ಕಡೆ ಹುಡುಕಿದ್ರೆ ಅವನ ಕಣ್ಣು ಕಾಣಿಸೋದು ಅವನ ಪ್ರೀತಿಯೋ ಮಾಡೋದು. ಚಾರು ನನ್ನ ಹೆಂಡತಿ ಬಂದಿದ್ದಾರೆ ಚಾರು ಮೇಡಮ್ ಅಂತ ಖುಷಿಯಿಂದ ಹೇಳ್ಕೊತಿದ್ದಾನೆ. ಆದರೆ ಹೋಗೋದಕ್ಕೆ ಬಿಡ್ತಿಲ್ಲ, ಬಟ್ ಹೋಗಲೇಬೇಕಾಗಿದೆ. ಹಾಗಾಗಿ ಜ್ಯುವೆಲ್ಲರ್ ಕಣ್ ತಪ್ಪಿಸಿ ರಾಮಾಚಾರಿ ಚಾರುನ ಭೇಟಿ ಮಾಡೋಕೆ ಹೋಗ್ತಿದ್ರೆ ಅರಳಿಕಟ್ಟೆ ಪೂಜೆ ಮಾಡ್ತಿದ್ದ ಚಾರು ಅಲ್ಲಿಂದ ಪಾಸ್ ಆಗೇ ಬಿಡ್ತಾಳೆ.
ಈ ಕಡೆ ದೇವ್ರ ಒಂದು ಸುತ್ತುತ್ತಿದ್ದಾಳೆ ಚಾರು, ಪ್ರದಕ್ಷಿಣೆ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಚಾರು ಮೇಡಮ್ ಅಂತ ರಾಮಾಚಾರಿ ಕೂತ್ಕೊಂಡು ಬಂದರೆ ಕೇಕ್ ಶಾಕ್, ಬಿಕಾಸ್ ಅವನು ರಾಮಾಚಾರಿ ನೋಡೇ ಬಿಟ್ಟ. ಹಾಗಾಗಿ ಇಲ್ಲಿ ಚಾರುನ ನೋಡ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡು ಹಿಂಬದಿಯಲ್ಲಿ ನಿಂತಿದ್ರೆ, ಏನಿದು ಚಾರು ಮೇಡಮ್ ಅನ್ನೋ ಧ್ವನಿ ಕೇಳಿಸ್ತದೆ ಅಂತ ಹಿಂಬದಿಯಲ್ಲಿ ತಿರುಗಿದ್ರೆ, ನಾನೇ ಹೇಳಿದ್ದು ಅಂತ ಕೇಕೆ ಹೇಳ್ತಾನೆ. ಆದರೆ ಇದು ದೂರದಿಂದ ಬಂದಿದ್ದಲ್ವಾ ಅಂತ ಅನಿಸ್ತದೆ ಈ ಕಡೆ ಚಾರುಗೆ. ನಂತರ ಚಾರು ಮೇಡಮ್ ಅಂತ ಅಂದ್ಕೊಂಡು ಬಂದಿದ್ದೆ. ಈ ಕಡೆ ಕೇಕೆ ಅಂತೂ ಖಂಡಿತ ಅವನು ಸಿಕ್ಬಿದ್ರೆ ಎಲ್ಲ ಕೂಡ ಸಿಕ್ಕಾಕೋತೀವಿ ಅಂದ್ಕೊಂಡಿದ್ದೆ. ಹೆಲ್ಮೆಟ್ ಹಾಕೊಂಡು ಚೆನ್ನಾಗಿತ್ತು, ಅದಕ್ಕೆ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಈ ಕಡೆ ಪೊಲೀಸವರು ಬಂದು ಎಳ್ಕೊಂಡು ಹೋಗ್ತಿದ್ದಾರೆ, ಕಣ್ತಪ್ಪಿಸಿ ತಪ್ಪಿಸ್ಕೋಬೇಕು ಅಂತಿದ್ಯಾ ಅಂತ. ಚಾರು ಮೇಡಮ್ ಅಂತ ಅಲ್ಲೂ ಹೋಗೋದನ್ನ ನಿಲ್ಲಿಸಿಲ್ಲ. ಈ ಕಡೆ ಯಾರಿರ್ಬೋದು ಅಂತ ನೋಡು ಅಷ್ಟರಲ್ಲಿ ಪೊಲೀಸವರು ದೊರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಹಿಮ್ಮತಿಯಿಂದ ನೋಡ್ತಾಳೆ ರಾಮಾಚಾರಿ ಅಂತ ಅನಿಸುತ್ತೆ. ನಂತರ ಈ ಕಡೆ ನಿನ್ನನ್ನೇ ನೋಡಿದಾಗ ಆಯಿತು ರಾಮಾಚಾರಿ ಅಂದಾಗ ನಿಮ್ಗೆ ಸುಮ್ಮನೆ ಏನೇನೋ ಭ್ರಮೆ, ಬನ್ನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಹತ್ತಬೇಕಿದ್ರು ಕೂಡ ಚಾರುಗೆ ಯಾಕೆ ವಿಚಿತ್ರವಾಗಿ ನಡ್ಕೋತಿದ್ದಾನೆ ಅಂತ. ಅದ್ರ ಒಳಗೆ ರಾಮಾಚಾರಿ ಬಾಡಿ ಗಾರ್ಡ್ ಬಂದಿದ್ದೆ, ರಾಮಾಚಾರಿ ಶಿಷ್ಯ ಬಂದಿದ್ದೆ, ಕೇಕೆ ಅಣ್ಣ ಅಂತ ಕಿರ್ಚೇ ಬಿಟ್ಟ. ಏನಿದು ಕೇಕೆ ಅಂತ ಚಾರು ಶಾಕ್ ಆಗ್ತಾಳೆ. ಅದೇ ಒಂದು ಆಟೋ ಮಿರರಲ್ಲಿ ಅದು ಎಲ್ಲವನ್ನ ಕೂಡ ಗಮನಿಸ್ತಿದ್ದಾಳೆ. ಈ ಕಡೆ ಕೇಕೆ ಅಂತೂ ಏನಪ್ಪ ಸಿಕ್ಕಾಕೊಂಡೆ ಮುಗೀತು ಕತೆ ಅಂದ್ಕೊಂಡು ತನ್ನ ಶಿಷ್ಯನ ಹತ್ರ ತಿರುಗಿ ಮೊದಲು ಇಲ್ಲಿಂದ ಹೋಗ್ತಾ ಇರುವಂಥ ಕಣ್ಸನೆ ವಾಯ್ಸನೆ ಮಾಡ್ತಾರೆ. ಇದನ್ನು ಕೂಡ ಚಾರು ಗಮನಿಸೇ ಬಿಡ್ತಾಳೆ. ಇದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ರೆ ಆ ಕಡೆ ವೈಶ್ವಾಕ ಲೈಫಲ್ಲಿ ಟ್ವಿಸ್ಟ್ ಇದೆ. ವೈಶ್ವಾಕ ಮನೆಗೆ ಬಂದಿದ್ದೆ ನಾರಾಯಣಶಾಸ್ತ್ರಿಗಳನ್ನು ಕೊಲ್ಲುವುದಕ್ಕೋಸ್ಕರ. ನಾರಾಯಣಶಾಸ್ತ್ರಿಗಳು ಅವರ ಇಡೀ ಜೀವನ ಸಂಸಾರನೇ ಹಾಳು ಮಾಡಿದ್ದಾರೆ. ಹಾಗಾಗಿ ಅವ್ರ ಸಂಸಾರ ಕೂಡ ಹಾಳು ಮಾಡಬೇಕು ಅನ್ನೋದು ಅವಳನ್ನು ಕಳ್ಸಿರ್ತಕ್ಕಂಥ ವ್ಯಕ್ತಿಯ ಒಪಿನಿಯನ್ ಆಗಿದೆ. ಹಾಗಾಗಿ ಸಾಯಿಸಬೇಡ, ಅವನು ಬದುಕಿದ್ದು ಎಲ್ಲವನ್ನ ಕೂಡ ನೋಡಿ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ನಂತರ ವೈಶಾಖ ಕೂಡ ಬಂದಿದ್ದೆ, ಈ ಮನೆಗೆ ನಾನು ಬಂದಿದ್ದು ನಿನ್ನನ್ನು ಸರ್ವನಾಶ ಮಾಡುವುದಕ್ಕೆ, ನಿನ್ನ ಕುಟುಂಬನ ಸರ್ವನಾಶ ಮಾಡುವುದಕ್ಕೆ. ಇನ್ನು ಮುಂದೆ ನಿನ್ನ ಸಾಯಿಸೋ ಪ್ರಯತ್ನ ನಿಲ್ಲಿಸ್ತಾ ಇದ್ದೀನಿ. ನೀನೇ ಇದ್ರೂ ಕೂಡ ಡೈರೆಕ್ಟ್ ಅಟ್ಯಾಕ್ ಮಾಡಿ ನಿನ್ನ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ, ನೋಡ್ತಿದ್ದಾಗೆ ನೀನು ಕೂಡ ಸಾಹಿತ್ಯ ಅಂತ ವೈಶ್ವಕ ಹೇಳ್ತಿದ್ದಾರೆ. ಅಂಥದ್ದು ಏನಪ್ಪ ಗ್ರಜ್ ಕಥೆಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ, ಅದೇನು ಶತ್ರುತ್ವ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಂತರ ಈ ಕಡೆ ಕೇಕೆ ವರ್ತನೆ ಎಲ್ಲವೂ ಕೂಡ ಅನುಮಾನ ತರಿಸುತ್ತೆ. ಈ ಕಡೆ ಕೇಕೆ ಮನೆಗೆ ಬರ್ತಿದ್ದಾಗೆ ಎಲ್ಲೋ ಹೋಗೇ ಬಿಡ್ತಾನೆ. ತಕ್ಷಣ ರಾತ್ರಿ ಆಗುತ್ತೆ ಮನೆಗೆ ಬರೋದು. ಎಲ್ಲೋ ಹೋಗಿದೆ ರಾಮಾಚಾರಿ, ಏನಾಯಿತು ಅಂತ ಚಾರು ಕೇಳ್ತಿದ್ರೆ, ಹೌದೌದು ಎಲ್ಲಿ ಹೋಗಿದೆ ಏನು ಎಲ್ಲ ಕೂಡ ನಿಂಗೆ ಉತ್ತರ ಕೊಡಬೇಕಲ್ವ, ಏನಿದು ನಿನ್ಗೆ ಉತ್ತರ ಕೊಡಬೇಕು ಅನ್ನೋ ಕಣ್ಮ ನನಗಿಲ್ಲ, ಯಾವುದೇ ಕಾರಣಕ್ಕೂ ನಾನು ಉತ್ತರ ಕೊಡೋದಿಲ್ಲ ಅಂತಿದ್ರೆ, ಏನು ರಾಮಾಚಾರಿ ಈ ರೀತಿ ಮಾತಾಡ್ತಿದ್ಯಾ ಅಂತ ಚಾರು ಹೇಳ್ತಿದ್ದಾಳೆ. ಹೌದು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ನಿನಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಏನು ಅನ್ಕೊಂಬಿಡ್ತೀಯ ನೀನು, ಯಾವಾಗಲೂ ಕೇಳೋದು ಜಗಳ ಮಾಡೋದು ಪ್ರಶ್ನೆ ಮಾಡೋದು ಇದೇ ಆಗೋಯ್ತಲ್ವ. ನೀನು ಇದ್ದು ನನ್ನ ತಲೆ ಕೆಟ್ಟು ಹೋಗ್ತದೆ. ನಾನು ಚೆನ್ನಾಗಿರಬೇಕು ಅಂದರೆ ಮೊದಲು ಈ ಮನೆಯಿಂದ ತೊಲಗಿ ಹೋಗಬೇಕು ನೀನು ಅಂತ ಹೇಳ್ತಿದ್ದಾರೆ. ಈ ಕಡೆ ಜೈಶಂಕರ್ ಅವ್ರನ್ನ ಕೇಕೆ ನೋಡೇ ಇಲ್ಲ. ಆದರೆ ಜೈಶಂಕರ್ ಮಗಳು ಅನ್ನೋದು ಚಾರು ತುಂಬ ಚೆನ್ನಾಗಿ ಗೊತ್ತಿದೆ. ಈ ಕಡೆ ಚಾರು ಅಂತೂ ಪ್ಲೀಸ್ ರಾಮಾಚಾರಿ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಅಂದಾಗ, ನಾನು ಸರಿಯಾಗೇ ಮಾತಾಡ್ತಿದ್ದೀನಿ, ಇಷ್ಟೆಲ್ಲ ಹೇಳಿದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಮೊದಲು ನನ್ನನ್ನು ಬಿಟ್ಟು ನಿಮ್ಮ ಅಪ್ಪನ ಮನೆಗೆ ಹೋಗ್ತಾ ಇರಿ ನೀವು ಅಂತ ಹೇಳ್ತಾನೆ. ಇದರಿಂದ ಚಾರು ಮನಸ್ಸಿಗೆ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ. ಆ ಕಡೆ ರಾಮಾಚಾರಿನ ಎಳ್ಕೊಂಡು ಬಂದು ಜೈಲಲ್ಲಿ ಕೂಡಾಕಿ ಏನು ಅನ್ಕೊಂಡಿದ್ಯಾ ನೀನು, ಕಣ್ಣಿಗೆ ಕಾಣಿಸ್ದೆ ತಪ್ಪಿಸ್ಕೋಬೋದು ಅಂದ್ಕೊಂಡಿದ್ಯಾ ಅಂತ ಚೆನ್ನಾಗಿ ಏಟು ಹೊಡಿತಿದ್ದಾರೆ. ಆದರೆ ಇಲ್ಲಿ ಕೇಕೆ ತಪ್ಪು ಮಾಡಿರೋ ಕೇಕೆ ಆರಾಮಾಗಿ ಇದ್ಕೊಂಡು ಚಾರುಗೆ ತೊಂದರೆ ಕೊಟ್ಟು ಚಾರುನ ಮನೆಯಿಂದ ಓಡಿಸ್ಬೇಕು ಅಂತ ಸಖತ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವಾಗ ಇಲ್ಲಿ ಇಲ್ಲಿಂದ ಹೋದರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು, ನಾನು ನೆಮ್ಮದಿಯಾಗಿರ್ತೀನಿ ಅಂತ ಕೇಕೆ ಹೇಳಿದ್ನು. ತಕ್ಷಣ ಕಡೆ ಚಾರು ನನಗೂ ಕೂಡ ನಿನ್ನ ಜೊತೆ ಇರೋದು ಕಷ್ಟ ಆಗ್ತಿದೆ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ. ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡು ವೈಶ್ವಕ ಖುಷಿ ಪಡ್ತಿದ್ದಾಳೆ. ಈ ಕಡೆ ಇದು ನಡೀತಾ ಇದ್ರೆ ಆ ಕಡೆ ರಾಮಾಚಾರಿ ಯಾರು ನನಗೆ ಹೊಡೆದದು, ಏನಾಗ್ತದೆ ಇಲ್ಲಿ, ಯಾರು ಅದನ್ನೆಲ್ಲ ಮಾಡ್ತಿರೋದು, ಯಾಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ. ನಂತರ ಸತ್ಯವನ್ನ ಪರಿಯೋಚನೆ ಮಾಡೋದಕ್ಕೋಸ್ಕರ ಅವರು ಧ್ಯಾನಕ್ಕೆ ಕೂತ್ಕೋತಾನೆ. ರಾಮಾಚಾರಿ ಧ್ಯಾನಕ್ಕೆ ಕೂತ್ಕೊಂಡು, ನರಸಿಂಹದೇವ್ರೆ ನೀನು ಹೇಗೆ ಬಂದ್ಯೋ ಹಾಗೆ ನಾನು ಕೂಡ ಈ ಒಂದು ಅಸ್ಥಿಯನ್ನು ಕಂಬಿನ ಕಿತ್ತು ಹೊರಗಡೆ ಬರುವಾಗ ಮಾಡುವುದೇವ್ರೆ, ಇದನ್ನೆಲ್ಲ ಯಾರು ಮಾಡಿದ್ದು ಯಾಕೆ ಮಾಡಿದ್ದು ಅನ್ನೋದನ್ನು ತೋರಿಸೋದೇವ್ರೆ, ಜೊತೆಗೆ ಯಾರು ನನಗೆ ಆ ಹೆಲ್ಮೆಟ್ ಹಾಕ್ಕೊಂಡು ಹೊಡೆದಿದ್ದು ಅನ್ನೋದನ್ನು ಗೊತ್ತಾಗುವಂಗೆ ಮಾಡುದೇವ್ರೆ ಅಂತ ಹೇಳಿ ಕೇಳ್ಕೊತಿದ್ದಾನೆ. ಹಾಗಾದರೆ ನರಸಿಂಹನ ರೀತಿಯೇ
ದೇವರ ರೀತಿನೇ ರಾಮಾಚಾರಿ ಕೂಡ ಅವ್ರ ಕಡೆ ಬರ್ತಾನ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುತ್ತಾನೆ.